ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಸಾಕಷ್ಟು ವಿಚಾರಗಳಲ್ಲಿ ಸದ್ದು ಮಾಡ್ತಾ ಇದೆ. ಸದ್ಯಕ್ಕೆ ಸೂರಜ್ ಮತ್ತು ಮಾಳು ಅವರು ಎಕ್ಸಿಟ್ ಆಗಿ ಹೊರಗಡೆ ಬಂದಿದ್ದಾರೆ. ಪವರ್ ಟಿವಿ ಜೊತೆ ಸೂರಜ್ ಅವರು ಮಾತಾಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸು, ಜೊತೆಗೆ ಅವ್ರು ಕಲ್ತಂಥ ಪಾಠ ಏನು, ಅದೆಲ್ಲವನ್ನು ಇವತ್ತು ಹೇಳ್ತಾರೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂಡಸ್ಟ್ರಿಗೂ ನಿಮ್ಗೆ ಸಂಬಂಧನೇ ಇಲ್ಲ, ಸಡನ್ನಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀರಾ. ಎಂಟ್ರಿನೇ ಡಿಫ್ರೆಂಟ್ ಆಗಿತ್ತು. ರೋಸು, ಸ್ವಿಮ್ಮಿಂಗ್ ಪೂಲು, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೆ ಹೊರಗಡೆ ಅಂತ. ಅಲ್ಲಿ ಆಚೆ ಬಂದ ಮೇಲೆ ಗೊತ್ತಾಗಿದ್ದು. ಬಟ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಜರ್ನಿ ಹೇಳಬೇಕಂದ್ರೆ ಲೈಕ್ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ತುಂಬ ಕಲಿತೆ. ಲೈಕ್ ಒಂದು ಊಟದ ಮಹತ್ವದಿಂದ ಹಿಡಿದು ಲೈಕ್ ಒಂದು ಜನದ ಜೊತೆ ಹೇಗೆ ನಾವು ಲೈಕ್ ಒಡಿಸಿ ಹೇಗೆ ಬೆರಿಬೇಕು, ಹೇಗಿರಬೇಕು. ಲೈಕ್ ನಾನು ಆ್ಯಸ್ ಅ ಪರ್ಸನ್ ತುಂಬ ಜನದ ಜೊತೆ ಮಿಂಗಲ್ ಆಗ್ತಾ ಇರಲಿಲ್ಲ ಹೊರಗಡೆ. ಬಟ್ ಇಲ್ಲಿ ಹೋದ್ಮೇಲೆ ಡಿಮ್ಯಾಂಡ್ ಮಾಡುತ್ತೆ, ನೀನು ಈ ರೀತಿಯೇ ಇರ್ತೀನಿ ಅಂದರೆ ಅದಾಗಲ್ಲ, ಈ ರೀತಿ ಇರಬೇಕಾಗತ್ತೆ ಅಂತ. ಆ್ಯಂಡ್ ಆಲ್ಸೋ ಕೆಲವು ಸತಿ ನೀನು ತುಂಬ ಲೋ ಅನಿಸಿದ್ರು ಯು ಶುಡ್ ಬಿ ಸ್ಟ್ರಾಂಗ್. ನೀವು ಸ್ಟ್ರಾಂಗಾಗಿ ಇರಬೇಕಾಗತ್ತೆ. ಮತ್ತು ಇಮೋಷನ್ಸ್ಗೆ ಸ್ವಲ್ಪ ಅಲ್ಲಿ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ನೀನು ಕೆಲವ್ರ ಹತ್ರ ಯು ಕ್ಯಾನ್ ಶೋ ಯುವರ್ ಇಮೋಷನ್ಸ್ ದೇರ್, ಬಿಕಾಸ್ ಅದನ್ನೇ ರೀಸನ್ ಇಟ್ಕೊಂಡು ನಾಮಿನೇಷನ್ ಮಾಡಿಬಿಡ್ತಾರೆ. ಸೊ ಒಬ್ಬರೇ ಇದ್ದು ಒಂಥರ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ ಅಷ್ಟೇ ಮ್ಯಾಮ್. ತುಂಬ ತುಂಬ ಕಲಿಯೋಕ್ಕಿದೆ. ಬಟ್ ಈಗ ಐ ಕಾಂಟ್ ರೀಕಾಲ್ ಇಟ್ ಆ್ಯಕ್ಚುಲಿ. ಸ್ವಿಮ್ಮಿಂಗ್ ಯಾಕೆ ಕಲ್ತಿಲ್ಲ ಸೂರಜ್? ಚಿಕ್ಕ ವಯಸ್ಸಿಂದ ಒಂದು ಸಣ್ಣ ಫೋಬಿಯಾ ಇತ್ತು ನೀರು ಅಂತಂದರೆ. ಅದು ಬಿಟ್ಟು ಎಲ್ಲೂ ಆಪರ್ಚುನಿಟಿನೂ ಬರಲಿಲ್ಲ. ಓಕೆ ನಾನು ಸ್ವಿಮ್ಮಿಂಗ್ ಕಲೀಲೇಬೇಕು, ಎಲ್ಲೋ ನೀರಿಗೆ ಬೀಳ್ತೀನಿ ಅಂತಲೂ ಇರಲಿಲ್ಲ. ಸೊ ಅದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇಲ್ಲಿ ನೆಸೆಸಿಟಿನೇ ಆಗೋಯ್ತು. ಇಲ್ಲಿ ಪೂಲಿಂದ ಎಂಟ್ರಿ ಆಗಿದ್ದಾನೆ, ಬಟ್ ಸ್ವಿಮ್ಮಿಂಗೇ ಬರಲ್ಲ ಇವನಿಗೆ ಅಂತ ಬಂತು. ಬಟ್ ಇಲ್ಲಿಂದ ಹೋದ ತಕ್ಷಣ ಫಸ್ಟ್ ಮಾಡೋದೇ ಅದು ಸ್ವಿಮ್ಮಿಂಗ್. ಸ್ವಲ್ಪ ಆದರೂ ಸ್ವಿಮ್ಮಿಂಗು ಸ್ವಲ್ಪ ರಗೋಣ ಹಿಂಗೆ ಇಟ್ಕೊಂಡೆಲ್ಲ ಫ್ಲೋಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಬಟ್ ಕಂಪ್ಲೀಟಾಗಿ ನೀರಿಗೆ ಬಿದ್ದರೆ ಹೋದೆ ಅಂತಲೇ ಅದ್ರ ಅರ್ಥ. ಬಟ್ ಕಲಿತೀನಿ ಈಗ ಹೋಗಿ. ನೀವು ಹೋದಾಗ ನಿಮ್ಮ ಎಂಟ್ರಿ ಡಿಫ್ರೆಂಟ್ ಆಗಿತ್ತು. ಬಟ್ ಆಮೇಲೆ ಆಗಿರೋ ಪೋಟ್ರೆಗಳು, ಆಮೇಲೆ ನಿಮ್ಮದು ರಾಶಿಕಾ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಂಥ ರೀತಿಗಳು, ಟ್ರೋಲ್ ಆಗಿರೋ ರೀತಿ ಬೇರೆಯೇ ಇದೆ. ಯಾಕೆ ರಾಶಿಕಾಗೆ ಜಾಸ್ತಿ ಒಲವು ತೋರಿಸಿದ್ರಿ ಅಂತ? ಇಲ್ಲ ಮ್ಯಾಮ್, ನಾನು ಅದೇ ನಿಮ್ಗೆ ಹೇಳಿದೆ ಅಲ್ವಾ ಸ್ಟಾರ್ಟಿಂಗಲ್ಲೇ, ಆ್ಯಸ್ ಅ ಪರ್ಸನ್ ನಾನು ಸ್ವಲ್ಪ ಜೆಲ್ ಆಗೋದು ಕಷ್ಟ ಎಲ್ಲರ ಜೊತೆನೂ. ಬಟ್ ಇನಿಷಿಯಲಿ ರಾಶಿಕಾ ಜೊತೆ ಕಂಫರ್ಟೇಬಲಾಗಿ ಮಾತಾಡ್ತಾ ಇದ್ದೆ. ಈವನ್ ಅಶ್ವಿನಿ ಮ್ಯಾಮ್ ಜೊತೆ ಕಂಫರ್ಟೇಬಲಾಗಿ ಮಾತಾಡ್ತಾ ಇದ್ದೆ. ಎಲ್ಲೋ ನಾನು ಆ ಒಪಿನಿಯನ್ ಚೇಂಜ್ ಮಾಡೋಕ್ಕೆ ಹೋದ್ರೂ ಅವ್ರ ಹತ್ರ ಆಲ್ರೆಡಿ ನಾನು ಒಂದು ಒಪಿನಿಯನ್ ಫಾರ್ಮ್ ಆಗಿಬಿಟ್ಟಿತ್ತು. ಇವನು ಒಂದೇ ಕಡೆ ಸ್ಟಕ್ ಆಗಿಬಿಟ್ಟಿದ್ದಾನೆ ಅಂತ ಅವ್ರು ಹೇಳ್ತಿದ್ರು. ವಿ ಯೂಸ್ ಟು ವರ್ಕ್ ಆನ್ ಇಟ್. ಅದ್ರ ಮೇಲೆ ನಾವು ಟ್ರೈ ಮಾಡ್ತಿದ್ರು, ಎಫರ್ಟ್ಸ್ ಹಾಕ್ತಿದ್ರು. ಅದೆಲ್ಲೂ ಇಟ್ ವಾಸ್ ನಾಟ್ ಪೇಯಿಂಗ್ ಆಫ್. ಬಟ್ ಸ್ಟಕ್ ಆದ್ದೆ ಅಂತ ಹೇಳಲ್ಲ, ಎಲ್ಲ ಕಡೆ ಮಿಂಗಲ್ ಆದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ನಂದು ಒಪಿನಿಯನ್ ಹೇಳೋದಾಗಲಿ, ಬಿಕಾಸ್ ಆ ಕಂಫರ್ಟ್, ಆ ಬಾಂಡ್ ಇತ್ತು ನಂದು ರಾಶಿಕಾದು. ಅಲ್ಲಿ ಎಷ್ಟೊಂದು ಜನದಿದೆ, ನಂದು ಒಬ್ಬಂದೇ ಅಂತ ಹೇಳಲ್ಲ. ಈಗ ರಘುವಣ್ಣಗೆ ಇಲ್ಲಿದಿರುತ್ತೆ, ಅವರಿಬ್ಬರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಒಪಿನಿಯನ್ಸ್ ಹೇಳ್ಕೊತಾರೆ. ಧನು ಅಭಿದಿತ್ತು, ಈವನ್ ಜಾನ್ವಿ ಮ್ಯಾಮ್ ಮತ್ತು ಅಶ್ವಿನಿ ಅವ್ರದ್ದಿತ್ತು, ಕಾವ್ಯ ಸ್ಪಂದನದಿದೆ. ಸೊ ಹಂಗೆಲ್ಲ ಇದ್ದಾಗ ನಾವು ಒಪಿನಿಯನ್ ಫಾರ್ಮ್ ಮಾಡ್ಕೊಂಡು ಒಂದು ಕಡೆ ಹೇಳ್ತಾ ಇದ್ದೀವಿ ಅಂದಾಗ ಒಂಥರ ಒಂದು ಸ್ಟಕ್ ಆಗಿದೆಯಾ ನೀನು ಅಂತೆಲ್ಲ ಹೇಳಿದೆ. ಲೈಕ್ ಸ್ವಲ್ಪ ಹರ್ಟ್ ಆಯಿತು ಅದೆಲ್ಲ ಕೇಳಿದಾಗ. ಬಟ್ ಇಟ್ಸ್ ಓಕೆ. ರಾಶಿಕಾನ ಸ್ಪಂದನ? ರಾಶಿಕಾ. ಸೊ ತುಂಬ ಜನ ನಿಮ್ಮೆರಡು ಅಂದರೆ ಒಂದು ಕಡೆ ಸೂರಜ್ ಸ್ಪಂದನ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ, ಸೂರಜ್ ರಾಶಿಕಾ ಅಂತ ಟ್ರೋಲ್ ಮಾಡ್ತೀವಿ. ಯಾವುದನ್ನು ಎಂಜಾಯ್ ಮಾಡ್ತೀರಾ? ಮ್ಯಾಮ್, ಟ್ರೋಲ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಲೈಕ್ ಪೀಪಲ್ ಆರ್ ಲವಿಂಗ್ ಅಸ್ ಅಂತ ಹೇಳಿದ್ರೆ, ಅವ್ರು ಅಷ್ಟು ಟೈಮ್ ತೊಗೊಂಡು ಎಡಿಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಅದಕ್ಕಾರ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಕ್ಚುಲಿ. ಅದೆಲ್ಲ ನೋಡ್ತಿದ್ದಾರೆ, ನೋಟಿಸ್ ಮಾಡ್ತಿದ್ದಾರೆ. ನಮ್ಮ ಮಾತಾಗಲಿ, ಏನೋ ಒಂದು ಸಣ್ಣ ಮೈನ್ಯೂಟ್ ಆ್ಯಕ್ಷನ್ಸ್ ಆಗಲಿ, ಎಲ್ಲನೂ ನೋಟಿಸ್ ಮಾಡ್ಕೊಂಡು ಜನ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಮಾಡ್ತಿದ್ದಾರೆ ಅಂದರೆ ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗ. ಲವ್ ಆಗಿದೆಯಾ ರಾಶಿಕಾ ಮೇಲೆ ಸೂರಜ್? ಏನು ಹಂಗೆಲ್ಲ ನಥಿಂಗ್ ಲೈಕ್ ದಟ್. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದವರು ಮದುವೆ ಆಗಿದ್ದಾರೆ, ಲವ್ವಲ್ಲಿದ್ದಾರೆ. ಸೊ ಅದೊಂದಿರುತ್ತೆ ಒಂದೊಂದು ಸೀಸನಲ್ಲಿ. ಸೊ ಸೂರಜ್ ರಾಶಿಕಾ ರಿಲೇಷನ್ಶಿಪ್ ಮುಂದುವರಿಯುತ್ತಾ ಅಂತ ಒಂದು ಪ್ರಶ್ನೆ. ಇಲ್ಲ ಮ್ಯಾಮ್, ವಿ ವರ್ ವೆರಿ ಗುಡ್ ಫ್ರೆಂಡ್ಸ್. ಅವಳು ಹೇಳ್ತಿದ್ಲು ನನ್ನ ಮನೇಲಿ ಬೆಸ್ಟ್ ಫ್ರೆಂಡ್ ಅಂದರೆ ಸೂರಜ್ ಅಂತ. ನನಗೂ ಹಾಗೆ ಒಬ್ರ ಜೊತೆ ತುಂಬ ಕಂಫರ್ಟೇಬಲಾಗಿ ಮಾತಾಡ್ಕೊಂಡಿದ್ದೆ ಅಂದರೆ ನಾನು ಫಸ್ಟ್ ನೇಮ್ ನನ್ನ ತಲೆಗೆ ಕೊಟ್ಟು ರಾಶಿಕಾ ಅಂತಲೇ. ಹೊರಗೆ ಬಂದ ಮೇಲೂ ವಿ ವಿಲ್ ಬಿ ವೆರಿ ಗುಡ್ ಫ್ರೆಂಡ್ಸ್. ಹೊರಗಡೆ ಬರೋ ಮುಂಚೆ ನೀವು ಎಂಜಾಯ್ ಮಾಡಿದ್ದು ರಕ್ಷಿತಾ ಜೊತೆ. ರಕ್ಷಿತಾ ಬಗ್ಗೆ ಮಾತಾಡೋದಾದರೆ, ಒಂದು ನಿಮ್ಮ ತಲೆಯಲ್ಲಿ ರಕ್ಷಿತಾ ಅಂದರೆ ಬೇರೆ ಥರ ಇತ್ತು, ಬಟ್ ಹೋಗ್ತಾ ಅದು ಬದಲಾಗ್ತಾ ಹೋಯಿತು. ಓಕೆ, ರಕ್ಷಿತಾ ಹೆಂಗೆ ಅಂತಂದರೆ ಶಿ ಸ್ಪಾಂಟೇನಿಯಸ್. ಗಿಲ್ಲಿ ಹೇಗಿರ್ತಾನೆ ಸೇಮ್ ರಕ್ಷಿತಾನೂ ಅಷ್ಟೇ. ಏನೋ ಫಿಲ್ಟ್ರ್ ಇರಲ್ಲ, ಅವಳು ಫಿಲ್ಟ್ರೇ ಇಲ್ಲ ಆ್ಯಕ್ಚುಲಿ.
ಬಾಯಿಗೆ ಏನು ಬರುತ್ತೆ ಲಿಟ್ರಲಿ ಹೇಳ್ಬಿಡ್ತಾಳೆ. ಸೊ ರಕ್ಷಿತಾ ಲೈಕ್ ಐ ಹ್ಯಾವ್ ಅ ವೆರಿ ಪಾಸಿಟಿವ್ ಒಪಿನಿಯನ್ ಅವಳ ಮೇಲೆ. ಬಟ್ ಕೆಲವ್ರಿಗೆ ಮನೇಲಿ ರಕ್ಷಿತನ ಕಂಡೆ ಸ್ವಲ್ಪ ಇರಿಟೇಟಿಂಗು ಹಂಗೆ ಹಿಂಗೆ ಅಂತೆಲ್ಲ ಅನ್ನಿಸ್ತಿತ್ತು. ಬಟ್ ನನಗೆಲ್ಲೂ ಅವಳು ಲೈಕ್ ವ್ಯಾಲಿಡಾಗಿ ಮಾತಾಡ್ತಿದ್ಲು, ಸ್ವಲ್ಪ ಮೆಚ್ಯೂರಾಗಿ ಮಾತಾಡ್ತಿದ್ಲು. ಬಟ್ ಇನ್ನೊಂದು ಸೈಡು ಇದೆ ಅವಳದು, ಲೈಕ್ ಒಂಥರ ತರಲೆ ಮಾಡ್ಕೊಂಡು ಓಡಾಡೋದು, ಎಲ್ರಿಗೂ ಕೀಟ್ಲೆ ಮಾಡೋದು. ಸೊ ಆ ಮಿಕ್ಸ್ಚರ್ ಆಫ್ ದ್ಯಾಟ್ ನನ್ಗೆ ಅನ್ಸಿರೋ ಪ್ರಕಾರ. ಬೇರೆಯವ್ರು ಹೆಂಗೆ ನೋಡ್ತಿದ್ರು ರಕ್ಷಿತಾ ಐ ಡೋಂಟ್ ನೋ, ಬಟ್ ನಂಗೆ ಅನ್ಸಿರಂಗೆ ಶಿ ಈಸ್ ಅ ವೆರಿ ನೈಸ್ ಪರ್ಸನ್. ಆ್ಯಂಡ್ ಆಲ್ಸೋ ಆ ನಟೋರಿಯಸ್ ಒಂದು ಫೇಸ್ ಇದೆ ರಕ್ಷಿತಾದು. ಸೊ ಐ ಲೈಕ್ ಇಟ್ ಸೋ ಮಚ್. ಒಳಗಡೆ ಇದ್ದಾಗ ಐ ಹ್ಯಾಡ್ ಫನ್. ಸೂರಜ್ಗೆ ನೋವಾಯ್ತಾ ಒಂದ್ಸಲ ಎಲಿಮಿನೇಟ್ ಆದಾಗ? ಬೇಜಾರಾಗಿದ್ದಿದೆಯಾ ಇನ್ನೂ ಸ್ವಲ್ಪ ದಿವಸ ಇರಬೇಕಿತ್ತು ಅಂತ? ಆ್ಯಕ್ಚುಲಿ ಹೌದು, ಬಿಕಾಸ್ ನಾನು ಏನು ಅನ್ಕೋತಿದ್ದೆ, ಓಕೆ ಅಟ್ಲೀಸ್ಟ್ ಟಾಪ್ 5 ಆರ್ ಸಮಥಿಂಗ್ ಲೈಕ್ ಅಟ್ಲೀಸ್ಟ್ ಒಂದು ಕೊನೆ ವಾರದವರೆಗಾರು ನಾನು ಇರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಿಕಾಸ್ ನಾನೀಗ ಸ್ಪಂದನ, ಧ್ರುವಂತ್ ಅವ್ರನ್ನೆಲ್ಲ ನೋಡಿದ್ರೆ ಲೈಕ್ ಅವ್ರೇನೋ ಎಕ್ಸ್ಟ್ರಾ ಮಾಡ್ತಿರ್ಲಿಲ್ಲ. ಲೈಕ್ ಅವ್ರೇನೋ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ನಾನು ಸ್ಟ್ರಾಂಗ್ ಕಂಟೆಂಡರ್ ಇದ್ದೆ ಅಂತ ನನಗನ್ನಿಸ್ತಿತ್ತು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಅಲ್ಲಿ ಮನೇಲೂ ಕೇಳ್ತಾರೆ ಯಾರು ಹೋಗಬೇಕು ನಿಮಗೆ ಅಂತ, ಅಲ್ಲ ಯಾರು ಹೋಗ್ಬಹುದು ಇವತ್ತು ಅಂತ. ಆವಾಗ ಎಲ್ಲರೂ ಬೇರೆ ಬೇರೆ ಹೆಸರು ತೊಗೋತಾರೆ. ನನ್ನ ಹೆಸರು ಬರೋದೇ ಇಲ್ಲ ಅಲ್ಲಿ. ಧ್ರುವಂತ್, ರಾಶಿಕಾ, ಧನುಷ್, ರಕ್ಷಿತಾ, ಸ್ಪಂದನ ಎಲ್ಲರ ಹೆಸರು ಬರುತ್ತೆ, ನನ್ನ ಹೆಸರು ಬರಲ್ಲ. ಆಚೆ ಹೋಗುವಾಗ ನಾನು ಆಚೆ ಬರುವಾಗ ನನಗೆ ಐ ವಾಸ್ ಲೈಕ್ ನಾನು ಅಂತ ನನಗೆ ಒಂದು ಸೆಕೆಂಡ್ ಅನಿಸ್ತು, ಬೇಜಾರಿದೆ ಮ್ಯಾಮ್, ಐ ಆಮ್ ಗೋಯಿಂಗ್ ಟು ಮಿಸ್ ದ ಹೌಸ್. ಆ ಗುಂಗಿಂದ ಇನ್ನೂ ಹೊರಗಡೆ ಬಂದಿದ್ದೀರಾ, ಅದೇ ಗುಂಗಲ್ಲಿದ್ದೀರಾ? ನಾನು ಆ್ಯಕ್ಚುಲಿ ಸ್ಟುಡಿಯೋಯಿಂದ ಆಚೆ ಬಂದ ತಕ್ಷಣ ಐ ವಾಸ್ ವೇಟಿಂಗ್ ಆ್ಯಕ್ಚುಲಿ, ಬಿಕಾಸ್ ಹೇಳೋಕ್ಕೆ ತುಂಬ ಈಸಿ ಮ್ಯಾಮ್ ಆ ಮನೆಯಲ್ಲಿ ಇರೋದು ಅದೆಲ್ಲ. ಯಾಕೆಂದರೆ ನೋಡಿದವ್ರಿಗೆ ಏನು ಟಾಸ್ಕ್ ಆಡಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು. ಬಟ್ ಇದು 80% ಇಟ್ಸ್ ಆಲ್ ಮೆಂಟಲ್ ಗೇಮ್. ಬೆಳಿಗ್ಗೆಯಿಂದ ನೈಟ್ವರೆಗೂ ಅಷ್ಟು ಜನದ ಒಪಿನಿಯನ್ಸ್ ಇರುತ್ತೆ. ನೀವೊಂದು ಗ್ಲಾಸ್ ಎತ್ತಿ ಈ ಕಡೆಯಿಂದ ಆ ಕಡೆ ಇಡ್ತೀಯಾ ಅಂದರೂ ಓಕೆ, ಯಾರು ನೋಡ್ತಿರ್ತಾರೆ ಅದನ್ನು. ನೀ ಇದನ್ನ ಕ್ಲೀನ್ ಮಾಡ್ತಿದ್ಯಾ ಟೇಬಲ್ನ ಯಾರೂ ಹೇಳಿದೆ ಅಂದರೂ ಅದು ಒಂದು ಒಪಿನಿಯನ್ ಫಾರ್ಮ್ ಆಗ್ತಿರುತ್ತೆ. ಸೊ ಅಷ್ಟೊಂದು ಟೈರಿಂಗ್ ಇರುತ್ತೆ ಮೆಂಟಲಿ. ಸೊ ಹೋಗ್ತಾ 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 ಅದು ಎಲ್ಲರಿಗೂ ಅದು ಬಂದುಬಿಟ್ಟಿತ್ತು, 13 ವಾರ ಆಯಿತು ಗುರು, ಇಟ್ಸ್ ಗೆಟಿಂಗ್ ಡಿಫಿಕಲ್ಟ್ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು. ಸೊ ಅದರಿಂದ ಆಚೆ ಬರೋದು ಎಲ್ಲರೂ ಕಾಯ್ತಾ ಇದ್ದಾರೆ ಆ್ಯಕ್ಚುಲಿ ಅಲ್ಲಿಂದ, ಬಿಕಾಸ್ ಇಟ್ಸ್ ನಾಟ್ ದ್ಯಾಟ್ ಈಸಿ. ಸೊ ನನಗೆ ಆಚೆ ಬಂದಮೇಲೆ ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು, ಬಟ್ ಐ ವಾಸ್ ಲೈಕ್ ಓಕೆ ಸಮ್ ವಾಟ್ ಮುಗ್ದಿದೆ ಅಂತ ಅದೊಂದಿತ್ತು. ಬಟ್ ಐ ವಾಸ್ ಮಿಸ್ಸಿಂಗ್ ದ ಹೌಸ್, ದ ಕಂಪ್ನಿ ಎಲ್ಲರನ್ನೂ. ಏನು ಮಿಸ್ ಮಾಡ್ಕೋತಿದ್ದೀರಾ? ಬಿಗ್ ಬಾಸ್ ಮನೆಯಲ್ಲಿರೋ ಪ್ಲೇಸ್ ಆಗಿರ್ಬೋದು, ಐಟಮ್ ಆಗಿರ್ಬೋದು, ಏನು ಮಿಸ್ ಮಾಡ್ಕೋತಿದ್ದೀರಾ? ಕಿಚನ್, ಖಂಡಿತ ಕಿಚನ್. ಬಿಕಾಸ್ ಕದ್ದು ತಿಂದಿರೋದು ಹೆಂಗಿತ್ತು? ಸ್ಟಾರ್ಟಿಂಗ್ ನಾನು ಸುದಿಯಣ್ಣ ಶುರು ಮಾಡಿದ್ವಿ ಅದನ್ನ ಕದಿಯೋದನ್ನ. ಅದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಯಿತು. ಒಂದು ಸತಿ ಸಿಗಾಕೊಂಬಿಟ್ವಿ, ವಿ ಟಿ ಎಲ್ಲ ಹಾಕ್ಬಿಟ್ರು. ಸುದಿಯಣ್ಣ ಯಾಕೋ ನಿಲ್ಲಿಸ್ಬಿಟ್ರು. ಅದಾದಮೇಲೆ ರಘುವಣ್ಣ ಮತ್ತು ರಕ್ಷಿತಾ ಜಾಯ್ನ್ ಆದರು. ಅಲ್ಲಿ ನೈಟ್ ಕಿಚನ್ ಓಪನ್ ಆಯಿತು ನಮ್ಮದು. ನೈಟಲ್ಲಿ ಏನೇನೋ ಡೆಸರ್ಟ್ಸ್ ಅಂತೆ ಅದು ಇದು ಮಾಡೋಕ್ಕೆ ಶುರು ಮಾಡಿದ್ವಿ. ಒಂದು ಸ್ವಲ್ಪ ಜನಕ್ಕೆ ಇಷ್ಟ ಆಗಲಿಲ್ಲ ಅದು, ಬಿಕಾಸ್ ಅದೇನು ಕಾರಣನೋ ಏನೋ ಗ್ರಾಸರಿ ಖಾಲಿ ಆಗೋಗುತ್ತಂತನೋ, ಬಟ್ ಸಮಥಿಂಗ್ ಆ ವೈಬ್ ಇತ್ತು ನೋಡಿ ಕಿಚನಲ್ಲಿ ಆಗಲಿ, ಈ ಫುಡ್ ರಿಲೇಟೆಡ್ ಥಿಂಗ್ಸ್ ಎಲ್ಲ. ಐ ಆಮ್ ಗೋಯಿಂಗ್ ಟು ಮಿಸ್ ದ್ಯಾಟ್ ಅಂತ. ಸೊ ಸೂರಜ್ ಅವರಿಗೆ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಟ್ ಬಿಗ್ ಬಾಸ್ ಅನ್ನುವಂಥದ್ದೇ ಒಂದು ಪ್ಲ್ಯಾಟ್ಫಾರ್ಮ್ ನಿಮ್ಮನ್ನು ಎಲ್ಲೋ ಒಂದು ಕಡೆ ರೀಚ್ ಮಾಡಿಬಿಟ್ಟಿದೆ. ಕಲ್ತಂಥ ಲೆಸನ್ ಏನು ಅಂತ? ನೆವರ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ಈಗ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ 100% ಕೊಟ್ಬಿಟ್ಟು ಯೂಸ್ ಮಾಡ್ಕೋಬೇಕು ಅಂತ ನಂಗೆ ಅನಿಸುತ್ತೆ ಮ್ಯಾಮ್. ಎಲ್ಲೋ ನಾನು ಇನ್ನೊಂದು ಚೂರು ಎಫರ್ಟ್ಸ್ ಕೆಲವು ಕಡೆ ಹಾಕಿದ್ದಿದ್ರೆ ಬೇರೆ ಥರ ಇರ್ತಿತ್ತೇನೋ ಅಂತ ನಂಗೆ ಅನಿಸುತ್ತೆ. ಸೊ ಅದೊಂದು ಪಾಠ ನಾನು ನೀಟಾಗಿ ಕಲ್ತಿದ್ದೀನಿ. ರಾಶಿಕಾ ಜೊತೆ ಜಾಸ್ತಿ ಸೇರೋದಿದ್ರೆ ಇನ್ನೂ ಸ್ವಲ್ಪ ದಿವಸ ಇರ್ತೀರಾ ಅನ್ನೋದೊಂದು ಕಮೆಂಟ್ಸ್ ಇತ್ತು. ಇಲ್ಲ ಅದೆಲ್ಲ ಡೆಫಿನೆಟ್ಲಿ ಹಂಗೆಲ್ಲ ಏನಿಲ್ಲ. ಶಿ ವಾಸ್ ಸಪೋರ್ಟಿಂಗ್ ಮೀ, ನಾನು ಅವಳನ್ನ ಸಪೋರ್ಟ್ ಮಾಡ್ತಿದ್ದೆ. ಅದು ನೋಡೋಕ್ಕೆ ಮನೇಲಿರೋರ್ಗೇ ಕೆಲವು ಜನಕ್ಕೆ ಅದು ಆಗ್ತಿರ್ಲಿಲ್ಲ. ಸೊ ರಾಶಿಕನಿಂದ ಇದಾಯಿತು. ನಾನು ವೀಕೆಂಡಲ್ಲೂ ಹೇಳಿರ್ತೀನಿ, ನನ್ನ ಗೇಮ್ ಏನಾರು ಹಾಳಾಯಿತು ಅಂದರೆ ಅದು ನನ್ನಿಂದನೇ ಅಂತ. ಸೊ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಒಬ್ಬೊಬ್ಬರ ವ್ಯಕ್ತಿತ್ವದ ಬಗ್ಗೆ ಫಟಾಫಟ್ ಅಂತ ಹೇಳ್ಬಿಡಿ. ಅಶ್ವಿನಿಂದ ಶುರುವಾಗಿ. ಅಶ್ವಿನಿ ಮಿಕ್ಸ್ಚರ್ ಆಫ್ ಆ್ಯಂಗರ್ ಆ್ಯಂಡ್ ಲವ್. ಅಶ್ವಿನಿ ಯಾರು? ಅಶ್ವಿನಿನೇನಾ? ರಕ್ಷಿತಾ ನಟೋರಿಯಸ್. ರಾಶಿಕಾ ಬ್ಯೂಟಿ ವಿತ್ ಬ್ರೈನ್ಸ್. ಸ್ಪಂದನ ಬ್ಲ್ಯಾಂಕ್. ರಘು ಸೆಲ್ಫ್ ಒಬ್ಸೆಸ್ಡ್. ಗಿಲ್ಲಿ ಮಾಸ್ಟರ್ ಪೀಸ್. ಧನುಷ್ ಬ್ಲ್ಯಾಂಕ್. ಧ್ರುವಂತ್
ಓವರ್ ರಿಯಾಕ್ಟಿವ್. ಯಾರು ಫೈನಲ್ ಕಪ್ ಗೆಲ್ಲಬಹುದು? ಬಹುದು ಇಸ್ ಗಿಲ್ಲಿ ಗೆಲ್ತಾನೆ. ಗೆಲ್ಲಬೇಕು ಐ ಥಿಂಕ್ ಅಶ್ವಿನಿ ಅವ್ರ ರಾಶಿಕಾ. ಟಾಪ್ 3 ಯಾರು ಇರ್ಬೋದು? ಟಾಪ್ 3 I would say ಗಿಲ್ಲಿ, ಅಶ್ವಿನಿ, ರಾಶಿಕಾ. ಸೊ ಒಂದಿಷ್ಟು 13 ವಾರಗಳ ಕಾಲ ನೀವು ಕಳೆದಿದ್ದೀರಲ್ಲಿ. ಸೊ ಒಂದಿಷ್ಟು ಅನುಭವಗಳಾಗಿದೆ. ಫ್ಯಾಮಿಲಿ ಎಂಟ್ರಿ ಆದಾಗ ನಿಮ್ಮ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಥವಾ ಒಂದು ಖುಷಿ ಹೆಂಗಾಯಿತು ಅಂತೇಳಿ? ಫ್ಯಾಮಿಲಿ ವೀಕ್ ಅಲ್ಲ, ನಾನು ಓವರ್ ಎಕ್ಸ್ಪ್ರೆಸಿವ್ ಇಲ್ಲ ಮ್ಯಾಮ್. ನಾನು ಅಳೋದು ಅದೆಲ್ಲ ಸ್ವಲ್ಪ ಕಷ್ಟ. ಅದು ಪೇರೆಂಟ್ಸ್ ಮುಂದೆ ಎಕ್ಸ್ಪ್ರೆಸ್ ಮಾಡೋಕ್ಕಂತೂ ಇನ್ನೂ ಕಷ್ಟ. ಅವ್ರು ಇಲ್ಲ ಅಂದರೆ ಬೇಕಂದರೆ ಹತ್ಬಿಡ್ತೀನಿ. ಬಟ್ ಅವ್ರು ಬಂದಾಗ ಹೆಂಗಾಯಿತು ಅಂದರೆ ಆ ಲೆಟರ್ ಬರುತ್ತೆ, ಆ ಲೆಟರ್ ಓದ್ತೀನಿ. ಅಲ್ಲೇ ಒಂಥರ ಓದೋಕ್ಕೂ ಆಗ್ತಿರಲ್ಲ ನನಗೆ. ನೆಕ್ಸ್ಟ್ ಅಲ್ಲಿ ಒಳಗೆ ಹೋಗ್ತೀನಿ, ಅಮ್ಮನ ಮೀಟ್ ಮಾಡ್ತೀನಿ. ಲೈಕ್ ನಮ್ಮ ಅಮ್ಮನ ಕೇಳ್ತೀನಿ, ನೀನು ಯಾವತ್ತಾರ ಜೀವನದಲ್ಲಿ ಅಂದ್ಕೊಂಡಿದ್ಯಾ ನೀನು ಬಿಗ್ ಬಾಸ್ ಮನೆಯೊಳಗೆ ಬರ್ತೀಯಾ ಅಂತ? ನಮ್ಮಮ್ಮ ಇಲ್ಲ ಕಣು ಅಂತ ಹೇಳ್ತಾರೆ. ಬಟ್ ಇಟ್ ವಾಸ್ ಲೈಕ್ ಏನೋ ಇಟ್ ವಾಸ್ ಅ ಡ್ರೀಮ್ ಅಂತಲೇ ಹೇಳ್ಬೋದು. ಅಮ್ಮ ಒಳಗೆ ಬರ್ತಾರೆ, ಆಮೇಲೆ ಅಕ್ಕನೂ ಒಳಗೆ ಬರ್ತಾರೆ, ಎಲ್ರೂ ಪರಿಚಯ ಮಾಡಿಸ್ತೀನಿ. ನನಗಿಂತ ಜಾಸ್ತಿ ನಮ್ಮಮ್ಮ ಬೇರೆಯವ್ರ ಜೊತೆನೇ ಮಾತಾಡ್ತಿದ್ದಾರೆ. ನಾನು ಅನ್ಕೋತಿದ್ದೆ ಓಕೆ ಗಿಲ್ಲಿ ನೋಡಿದ ತಕ್ಷಣ ಖುಷಿಯಾಗ್ಬಿಟ್ರು ಅವರು, ಆ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗೋಯಿತು. ಸೊ ಇಟ್ ವಾಸ್ ಅ ಲೈಕ್ ನಾನು ಫ್ಯಾಮ್ಲಿ ವೀಕ್ವರೆಗೂ ಬರ್ತೀನಿ ಅಂತ ನಿಜ ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ನಾನು ಇನಿಷಿಯಲಿ ಪ್ಲ್ಯಾನ್ ಇದ್ದಿದ್ದು ಒಂದು ಮ್ಯಾಕ್ಸಿಮಮ್ 4 ವೀಕ್ಸ್ 5 ವೀಕ್ಸ್ ಅಂತಲೇ ಇದ್ದೆ. ಬಟ್ ಹೋಗ್ತಾ ಹೋಗ್ತಾ ನನಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಓಕೆ ಏನೋ ಆಗ್ತಿದೆ, ಏನೋ ಐ ಕ್ಯಾನ್ ಗೋ ಅಪ್ ಟು ಫೈನಲ್ಸ್ ಅಂತಲೇ ನಾನು ಅಂದ್ಕೊಂಡೆ ಆಮೇಲೆ ಲಾಸ್ಟಲ್ಲಿ. ಬಟ್ ಇದೆಲ್ಲ ಫ್ಯಾಮಿಲಿ ವೀಕೆಲ್ಲ ಆಯ್ತಲ್ಲ, ಐ ವಾಸ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ನೆಕ್ಸ್ಟ್ ವೀಕ್ ಯಾರು ಬರಬಹುದು ನಿಮ್ಮ ಪ್ರಕಾರ? ಸ್ಪಂದನ ಅಲ್ಲ, ಅವಳು ಬರ್ತೀನಿ ಅಂತ ಈಗ ಧ್ರುವನ್ ಸ್ಟಾರ್ಟಿಂಗಲ್ಲಿ ಹೋಗ್ತಾನೆ ಅಂದ್ಕೊಂಡಿದ್ದೆ. ಸ್ಪಂದನದ ಕೊನೆಗೆ ಹಂಗೆ ಆಗ್ತಿದೆ ಈಗ ಒಂದು 3-4 ವೀಕ್ಸಿಂದ ಸ್ಪಂದನ ಅಂತ. ಸೊ ಮೇ ಬಿ ನೆಕ್ಸ್ಟ್ ವೀಕ್ ಆದರೂ ಬರ್ಬೋದೇನೋ. ಸ್ಪಂದನ ಬಂದಿಲ್ಲ ಅಂದರೆ ಪ್ರಾಬ್ಲಿ ಕಾವ್ಯನ ನಾಮಿನೇಟ್ ಆದರೆ ಕಾವ್ಯ, ಅವರಿಬ್ಬರಲ್ಲಿ ಯಾರು ಒಬ್ರು. ಇಲ್ಲ ಮ್ಯಾಮ್, ಅವ್ನ ರೂಟೇ ಬೇರೆ ಇದೆ, ನಮ್ಗೆ ಅರ್ಥನೇ ಆಗ್ತಿಲ್ಲ ಅದು. ನಾವೆಲ್ಲ ಕಪ್ಪಿಗೆ ಹೋಗ್ತಿದ್ರೆ ಅವ್ನು ಬಳಸ್ಕೊಂಡು ಸುತ್ತಾಡ್ಕೊಂಡು ಕಪ್ಪಿಗೆ ಬರ್ತಾ ಇದ್ದಾನೆ ಅಂತ ನಂಗೆ ಅನ್ನಿಸ್ತಾ ಇದೆ. ಧ್ರುವಂತಿಗೆ ಸದ್ಯಕ್ಕಂತೂ ಬರಲ್ಲ ಮ್ಯಾಮ್. ಸೊ ಕೊನೆಯದಾಗಿ ಮುಂದೆ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಏನು? ಸೊ ನಿಮ್ಮನ್ನು ಹೊರಗಡೆ ಬಂದಮೇಲೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ತುಂಬ ಹ್ಯಾಂಡ್ಸಮ್ ಅಂತೆಲ್ಲ ಹೇಳ್ತಾ ಇದ್ರು, ಒಂದು ಸೀರಿಯಲ್ಲು ಸಿನಿಮಾ ಈ ಥರ ಏನಾದರೂ ಕನಸಿದೆಯಾ? ಕನಸಂತೂ ತುಂಬ ಇದೆ. ಬಟ್ ಕರೆಕ್ಟಾಗಿ ಯಾವ್ದಾದ್ರು ಆಪರ್ಚುನಿಟಿ ಚೆನ್ನಾಗಿ ಬಂತು ಅಂದರೆ ಡೆಫಿನೆಟ್ಲಿ ತೊಗೋತೀನಿ. ಐ ಆಮ್ ಓಪನ್ ಫಾರ್ ಬೋತ್. ಯಾವ್ದಾದ್ರು ಒಳ್ಳೆ ಸ್ಟೋರಿ ಬಂತು ಅಂದರೆ ನಾನು ತೊಗೋತೀನಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಸೂರಜ್ ಅವರ ಮಾತು. ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ಅವರ ವ್ಯಕ್ತಿತ್ವನ ಯಾವ ಥರ ಬದಲಾಯಿಸ್ಕೊಂಡ್ರು, ಅವ್ರು ಏನು ಅನ್ನೋದನ್ನು ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹೊರಗಡೆ ಬಂದಮೇಲೆ ಒಂದಿಷ್ಟು ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ದಾರೆ. ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟಲ್ಲಿ ಇರಬೇಕು ಅನ್ನೋದು ಕೂಡ ಅವರ ಕನಸಾಗಿದೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.